ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡ್ರಿ ಫ್ರೆಂಡ್ಸ್, ನಾನು ಬಕ್ರೀದ್ ಹಬ್ಬದ ಸ್ಪೆಷಲ್ 4 kg ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ನೀವು ನೋಡ್ರಿ ಫ್ರೆಂಡ್ಸ್, ಅಡುಗೆ ಮಾಡೋಕ್ಕೆ ಬರಲಾರ್ದವರು ಕೂಡ ಇವತ್ತಿನ ವಿಡಿಯೋ ನೋಡಿ ಆರಾಮಾಗಿ ಈಸಿಯಾಗಿ 4 kg ಚಿಕನ್ ಬಿರಿಯಾನಿ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ್. ಆ ಥರ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ರೀ. ಅದಕ್ಕೋಸ್ಕರ ರೀ ನಮ್ಮ ವಿಡಿಯೋ ಒಂದು ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ಚಿಕನ್ ಬಿರಿಯಾನಿ ಮಾಡೋಕೆ ನೋಡಿರಿ, ಮೊದಲಿಗೆ ನಾನು ಚಿಕನ್ ತೊಗೊಂಡೇನಿ ರೀ. ನಾನು 3 kg ಚಿಕನ್ ತೊಗೊಂಡೇನಿ ನೋಡಿರಿ ಫ್ರೆಂಡ್ಸ್. 4 kg ಅಕ್ಕಿಗೆ 3 kg ಚಿಕನ್ ತೊಗೊಂಡು ಅದನ್ನು ಸ್ವಚ್ಛಾಗಿ ತೊಳೆದು ತೊಗೊಂಡೇನಿ ರೀ. ಇವಾಗ ನೋಡಿರಿ, ಮೊದಲಿಗೆ ಇದರಲ್ಲಿ ಒಂದು ದೊಡ್ಡ ಟೀ ಸ್ಪೂನ್ಲಿಂತ ಒಂದು 5 ಟೀ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಎಷ್ಟು ಜಾಸ್ತಿ ಹಾಕ್ತೀವಲ್ಲ ರೀ, ಚಿಕನ್ ಬಿರಿಯಾನಿ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ದೊಡ್ಡ ಟೀ ಸ್ಪೂನ್ಲಿಂತ ಒಂದು 4 ರಿಂದ 5 ಟೀ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಹಾಗೆಯೇ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. 3 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಗರಂ ಮಸಾಲ ನೋಡಿರಿ ಫ್ರೆಶ್ ಆಗಿರೋದು ಹಾಕೋರಿ, ಅಂದ್ರೆ ಸ್ಮೆಲ್ ಚಲೋತ್ನಾಗೆ ಬರುತ್ತೆ ರೀ ಫ್ರೆಂಡ್ಸ್ ಬಿರಿಯಾನಿಯಲ್ಲಿ. 3 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಒಂದು 2 ಹಿಡಿಯಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೆಯೇ ನೋಡಿರಿ ಫ್ರೆಂಡ್ಸ್, ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. ನೀವು ನೋಡಿರಿ, ಒಂದು ಸ್ವಲ್ಪ ಜಾಸ್ತಿ ಖಾರ ತಿನ್ನೋದಿದ್ರೆ ಜಾಸ್ತಿ ಹಾಕೋಬೋದು ರೀ, ಕಡಿಮೆ ಖಾರ ತಿನ್ನೋದಿದ್ರೆ ಒಂದು ಸ್ವಲ್ಪ ಕಡಿಮೆ ಆದರೂ ಹಾಕೋಬೋದು ರೀ. ಒಂದು 3 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. ಈಗ ಈ ಮಸಾಲೆಗಳನ್ನೆಲ್ಲ ಚಿಕನ್ ಜೊತೆ ನೋಡಿರಿ ಈ ಥರ ಪೂರ್ತಿ ಒಮ್ಮೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಆ ಮಸಾಲೆ ಪೂರ್ತಿ ಚಿಕನಿಗೆ ಹತ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಆ ಥರ ಇದನ್ನು ಪೂರ್ತಿ ಕೈಯಿಂದನೇ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಚಿಕನ್ನ ಮಸಾಲೆ ಜೊತೆ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ 1 kg ಅಷ್ಟು ಟಮಾಟಿ ನೋಡಿರಿ ಈ ಥರ ಉದ್ದಗೆ ಸ್ವಲ್ಪ ತೆಳ್ಳಗೆ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ ನೋಡಿರಿ ಫ್ರೆಂಡ್ಸ್, ಒಂದು 10 ರಿಂದ 12 ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ 1 ರಲ್ಲಿ 2 ಈ ಥರ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ. ನಾವು ನೋಡಿರಿ ಫ್ರೆಂಡ್ಸ್, ಅಚ್ಚ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ರೀ. ಅದಕ್ಕೋಸ್ಕರ ಖಾರ ನೀವೇನಾದರೂ ಕಡಿಮೆ ತಿನ್ನೋದಿದ್ರೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೋರಿ. ಈಗ ಟಮಾಟಿ ಮತ್ತು ಹಸಿಮೆಣಸಿನ್ಕಾಯಿ ನೋಡಿರಿ ಅದನ್ನು ಕೂಡ ಚಿಕನ್ ಜೊತೆ ಈ ಥರ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಮೊಸರು ಹಾಕೊಳ್ಳೋಣ್ರಿ. ಮೊಸರು ನೋಡಿರಿ ಫ್ರೆಂಡ್ಸ್, ಮೀಡಿಯಮ್ ಕಪ್ಲಿಂತ ಒಂದು ಪೂರ್ತಿ ಕಪ್ ಆಗೋಷ್ಟು ಹಾಕೊಳ್ಳೋಣ್ರಿ. ಒಂದು 100 ರಿಂದ 150 ಗ್ರಾಮ್ನಷ್ಟು ಮೊಸರು ಹಾಕೊಳ್ಳೋಣ್ರಿ. ನಾವು ನೋಡಿರಿ ಹುಳಿಗೋಸ್ಕರ ಟಮಾಟಿನೂ ಕೂಡ ಯೂಸ್ ಮಾಡಿದ್ವಿ ರೀ. ಅದಕ್ಕೋಸ್ಕರ ಮೊಸರು ಒಂದು ಸ್ವಲ್ಪ ಕಡಿಮೆ ಹುಳಿ ಇರೋದನ್ನು ಯೂಸ್ ಮಾಡಿರಿ ಫ್ರೆಂಡ್ಸ್. ಮೊಸರು ನೋಡಿರಿ ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೂ ಚಲೋನ ರೀ. ಇವಾಗ ನೋಡಿರಿ ಚಿಕನ್ ಜೊತೆ ಈ ಮೊಸರನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚಲೋತ್ನಾಗಿ ನೋಡಿರಿ ಕೈಯಿಂದ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ರೀ ಇದರಲ್ಲಿ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ನೋಡಿರಿ ಈ ಥರ ಎಲೆ ಬಿಡಿಸ್ಕೊಂಡು ಸ್ವಚ್ಛಗೆ ತೊಳ್ಕೊಂಡು ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ 1 ಕಟ್ ಪಾಲಕ್ ಸೊಪ್ಪು ರೀ, ಅದನ್ನು ಕೂಡ ಸ್ವಚ್ಛಗೆ ತೊಳೆದು ಈ ಥರ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಮೆಂತ್ಯ ಹಾಗೆ ಹಾಕೊಳ್ಳೋಣ್ರಿ, ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಗೆಯೇ ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಪುದೀನ ಹಾಕೊಳ್ಳೋಣ್ರಿ. 1 ಹಿಡಿ ಆಗೋಷ್ಟು ಪುದೀನ ಹಾಕೊಳ್ಳೋಣ್ರಿ. ಈಗ ಈ ಸೊಪ್ಪನ್ನು ಎಲ್ಲ ಪೂರ್ತಿ ಚಿಕನ್ ಜೊತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೀವು ನೋಡಿರಿ ಫ್ರೆಂಡ್ಸ್, ಇವತ್ತು ನಾನು ಮಾಡೋ ಥರ ಚಿಕನ್ ಬಿರಿಯಾನಿ ಒಂದು ಸಲ ಖಂಡಿತವಾಗ್ಲೂ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ. ಇದು ನೀವೇ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಿ ನೋಡಿರಿ ಎಷ್ಟು ಟೇಸ್ಟ್ ಆಗೈತೆ ಅನ್ನೋದು. ಅದಕ್ಕೋಸ್ಕರ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇವಾಗ ಈ ಸೊಪ್ಪನ್ನು ನೋಡಿರಿ ಫ್ರೆಂಡ್ಸ್ ಈ ಥರ ಪೂರ್ತಿ ಚಿಕನ್ ಜೊತೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನೇನಿಲ್ಲಂದ್ರೂ 1 ಗಂಟೆಗಳ ಕಾಲ ನೆನಿಲಿಕ್ಕೆ ಇಡಬೇಕು ನೋಡಿರಿ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ್ರಿ. ಕೊತ್ತಂಬರಿ ಕೂಡ ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ್, ಇದನ್ನು ಕೂಡ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನೇನಿಲ್ಲ ಅಂದರೂ 1 ಗಂಟೆಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ. ಜಾಸ್ತಿ ಟೈಮ್ ಇದ್ರೆ 1.5 ಗಂಟೆಗಳ ಕಾಲ ಕೂಡ ಇಡ್ಬೋದು ರೀ, ಅಥವಾ ಕಡಿಮೆ ಟೈಮ್ ಇದ್ರೆ ಒಂದು ಅರ್ಧ ಗಂಟೆಗಳ ಕಾಲ ಕೂಡ ನೆನಿಲಿಕ್ಕೆ ಇಡಬೇಕು ನೋಡಿರಿ ಫ್ರೆಂಡ್ಸ್. ನಾವು ಎಷ್ಟು ನೆನಿಲಿಕ್ಕೆ ಇಡ್ತೀವಿ ರೀ, ಚಿಕನ್ ಬಿರಿಯಾನಿ ಅಷ್ಟೇ ಟೇಸ್ಟ್ ಆಗುತ್ತೆ ರೀ, ಚಿಕನ್ನು ಕೂಡ ಅಷ್ಟೇ ಟೇಸ್ಟ್ ಆಗುತ್ತೆ ರೀ ಬಿರಿಯಾನಿಯಲ್ಲಿ ತಿನ್ನೋವಾಗ. ಇವಾಗ ಇದನ್ನು 1 ಗಂಟೆಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ. ಇವತ್ತು ರೀ ಫ್ರೆಂಡ್ಸ್, ನಾನು 4 kg ಚಿಕನ್ ಬಿರಿಯಾನಿನ ಒಲಿ ಮೇಲೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ರೀ. ಅದಕ್ಕೋಸ್ಕರ ಒಲಿ ಹಚ್ಚಿ ಅದ್ರ ಮೇಲ್ಗಡೆ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. 4 kg ಚಿಕನ್ ಬಿರಿಯಾನಿ ಹಿಡಿಯೋ ಅಷ್ಟೇ ಅದರಲ್ಲಿ 1 kg ಅಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಅದರಲ್ಲಿ 1 kg ಅಷ್ಟು ಉಳ್ಳಾಗಡ್ಡಿನ ಈ ಥರ ಉದ್ದಗೆ ತೆಳ್ಳಗೆ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡಿ ನೋಡಿರಿ ಫ್ರೆಂಡ್ಸ್, ಬಿರಿಯಾನಿ ಮಾಡೋವಾಗ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ರೀ. 1 ರಿಂದ 1.25 kg ಅಷ್ಟು ಉಳ್ಳಾಗಡ್ಡಿ ನೋಡಿರಿ, ಇವು ಉದ್ದಗೆ ತೆಳ್ಳಗೆ ಕಟ್ ಮಾಡಿರೋದು ಪೂರ್ತಿ ಹಾಕೊಳ್ಳೋಣ್ರಿ. ಎಣ್ಣೆ ಪೂರ್ತಿ ಬಿಸಿ ಮಾಡ್ಕೋಬೇಕ್ರಿ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿನ ಎಣ್ಣೆಯಲ್ಲಿ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈ ಥರ ನೋಡಿರಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊತ ಚಲೋತ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ಇದನ್ನೇನಿಲ್ಲ ಅಂದರೂ ಒಂದು 7 ರಿಂದ 8 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನೋಡಿರಿ. ಮಧ್ಯದಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊತ ಇರಬೇಕ್ರಿ, ಇಲ್ಲಾಂದ್ರೆ ಉಳ್ಳಾಗಡ್ಡಿ ಹೊತ್ತು ಬಿಡ್ತಾವ್ರಿ. ಅದಕ್ಕೋಸ್ಕರ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಏನಿಲ್ಲ ಅಂದರೂ ಒಂದು 7 ರಿಂದ 8 ನಿಮಿಷಗಳ ಕಾಲ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ರೀ ಇವಾಗ ಇದರಲ್ಲಿ ನಾವು ಚಿಕನ್ ಮಸಾಲೆ ಜೊತೆ ಪೂರ್ತಿ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ವಲ್ಲ ರೀ, ಅದನ್ನು ಹಾಕೊಳ್ಳೋಣ್ರಿ. ಈ ಥರ ನೋಡಿರಿ ಫ್ರೆಂಡ್ಸ್, ಸ್ಪೂನ್ಲಿಂದ ಚಲೋತ್ನಾಗಿ ಹಾಕೊಳ್ಳೋಣ್ರಿ.
ಚಿಕನ್ ಪೂರ್ತಿ ಹಾಕಿರಿ ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ನೋಡಿರಿ ಫ್ರೆಂಡ್ಸು, ಪೂರ್ತಿ ಚಿಕನ್ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಚಿಕನ್ ಈ ಥರ ಪೂರ್ತಿ ಮಿಕ್ಸ್ ಮಾಡಿ ಇದನ್ನು ಏನಿಲ್ಲ ಅಂದರೂ ಒಂದು 3 ರಿಂದ 4 ನಿಮಿಷಗಳ ಕಾಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚಲೋತ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೋಬೇಕು ನೋಡಿರಿ, ಇಲ್ಲಾಂದ್ರೆ ಹೊತ್ತು ಬಿಡುತ್ತೆ ರೀ ಫ್ರೆಂಡ್ಸ್ ಅದು. ಇದನ್ನು ಒಂದು 3 ರಿಂದ 4 ನಿಮಿಷಗಳ ಕಾಲ ಈ ಥರ ಬೇಯಿಸ್ಕೊಳ್ಳೋಣ್ರಿ. ಈ ಥರ ನೋಡಿರಿ 3 ರಿಂದ 4 ನಿಮಿಷಗಳ ಕಾಲ ಚಲೋತ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡಾದ್ಮೇಲೆ ಇವಾಗ ಇದರಲ್ಲಿ ಒಂದು 2 ಚೀಟ್ನಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ. 2 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡು ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಮಸಾಲೆ ಪೂರ್ತಿ ಹಸಿ ವಾಸನೆ ಹೋಗ್ತೀರಿ. ನಾವು ಇದನ್ನ ಏನಿಲ್ಲ ಅಂದರೂ ಒಂದು 6 ರಿಂದ 7 ನಿಮಿಷಗಳ ಕಾಲ ಒಂದು ಸ್ವಲ್ಪ ಚಿಕನ್ ಕುದಿಯೋವರೆಗೂ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಂಡಿರಿ. ಈಗ ಇದರಲ್ಲಿ ನೀರು ಹಾಕೊಳ್ಳೋಣ್ರಿ. ನೀರು ನೋಡಿರಿ ಫ್ರೆಂಡ್ಸ್, ನಾನು 4 kg ಅಕ್ಕಿ ಯೂಸ್ ಮಾಡತ್ತೀನಿ ರೀ. ಅದಕ್ಕೋಸ್ಕರ 9 ಲೋಟ ನೀರು ಯೂಸ್ ಮಾಡಿ ನೋಡಿರಿ. ನೀವು ಯಾವ ಕಪ್ಲಿಂದ ಅಕ್ಕಿ ತೊಗೊಂಡಿರ್ತೀರಲ್ರಿ ಫ್ರೆಂಡ್ಸ್, ಅದ್ರ ಡಬಲ್ ನೀರು ಹಾಕೋಬೇಕು ನೋಡಿರಿ. ಇವಾಗ ನೀರು ಹಾಕೊಂಡಿದ್ದನ್ನು ನೀರು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಇವಾಗ ನೀರು ನೋಡಿರಿ ಫ್ರೆಂಡ್ಸ್ ಕುದಿ ಬರತ್ತೈತ್ರಿ. ಕುದಿ ಬರುವಾಗ ಇದನ್ನು ಚಲೋತ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ನೋಡಿರಿ ಫ್ರೆಂಡ್ಸ್, ಏನಾದರೂ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಆಗಿದ್ರೂ ಹಾಕೋಬೋದು ರೀ. ಇವಾಗ ನೋಡಿರಿ ಇದರಲ್ಲಿ ನಾವು 4 kg ಅಕ್ಕಿ ತೊಗೊಂಡಿದ್ವಲ್ರಿ, ಆ ಅಕ್ಕಿನ ಸ್ವಚ್ಛಾಗಿ ತೊಳೆದು ಇದರಲ್ಲಿ ಹಾಕೊಳ್ಳೋಣ್ರಿ. ನೀರು ಕುದಿ ಬರುವಾಗ ಹಾಕೋಬೇಕು ನೋಡಿರಿ. ಅಕ್ಕಿ ಪೂರ್ತಿ ಹಾಕಿದ್ದಾದ್ಮೇಲೆ ಒಂದ್ಸಲ ಪೂರ್ತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು 5 ರಿಂದ 6 ನಿಮಿಷಗಳ ಕಾಲ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಅಕ್ಕಿ ಪೂರ್ತಿ ಹಾಕಿದ್ದಾದ್ಮೇಲೆ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಕುದಿಸ್ಕೋಬೇಕು ನೋಡಿರಿ. ಇವಾಗ ಅಕ್ಕಿ ಹಾಕಿದ್ದಾದ್ಮೇಲೆ ಅದು ಕುದಿ ಬರೋವರೆಗೂ ಇಲ್ಲಿ ಮೊಸರು ಚಟ್ನಿ ರೆಡಿ ಮಾಡ್ಕೊಳ್ಳೋಣ್ರಿ. ರಾಯ್ತಾ ಅಂತಾರಲ್ರಿ ಬಿರಿಯಾನಿ ಜೊತೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ಅದನ್ನು ರೆಡಿ ಮಾಡ್ಕೊಳಕ್ಕೆ ನೋಡಿರಿ ಫ್ರೆಂಡ್ಸ್, ನಾನು 2 ಪ್ಯಾಕೆಟ್ ಒಂದು ಪಾತ್ರೆಯಲ್ಲಿ 2 ಪ್ಯಾಕೆಟ್ ಮೊಸರು ಹಾಕೊಳತ್ತೀನಿ ರೀ. ಮೊಸರು ಹಾಕೊಂಡು ಇದನ್ನು ಪೂರ್ತಿ ಈ ಥರ ಕಟ್ಟಿದ್ಕೊಳ್ಳೋಣ್ರಿ. ಕಡ್ಗೋಲು ತೊಗೊಂಡು ಈ ಥರ ಪೂರ್ತಿ ಕಟ್ಟಿದ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಒಂದು 2 ನಿಮಿಷ ಕಟ್ಟಿಸ್ಕೊಂಡು ಆದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೊಳ್ಳೋಣ್ರಿ. ಪುಟಾಣಿನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಈ ಥರ ಮೊಸರಿನಲ್ಲಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೆಯೇ ನೋಡಿರಿ 1 ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದ್ರ ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನ ನೋಡಿರಿ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ. ಹಾಗೆಯೇ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಉದ್ದಗೆ ತೆಳ್ಳಗೆ ಕಟ್ ಮಾಡಿರೋದು ಹಾಕೊಂಡು ಪೂರ್ತಿ ಚಲೋತ್ತಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ರಾಯ್ತಾನು ರೆಡಿ ಆಯ್ತು ನೋಡಿರಿ. ಇವಾಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಒಂದು 5 ರಿಂದ 6 ನಿಮಿಷಗಳ ಕಾಲ ಅಕ್ಕಿ ಹಾಕಿದ್ದಾದ್ಮೇಲೆ ಚಲೋತ್ನಾಗಿ ಕುದಿಸ್ಕೊಂಡ್ವಿ ರೀ. ಈಗ ನೋಡಿರಿ ಇದರಲ್ಲಿ ನೀರು ಕೂಡ ಒಂದು ಸ್ವಲ್ಪ ಕಡಿಮೆ ಆಗಿದೆ ರೀ ಫ್ರೆಂಡ್ಸ್. ಇವಾಗ ಇನ್ನೊಂದು ಸಲ ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡಿ ಇದನ್ನು ದಮ್ ಬಿಡ್ಬೇಕು ನೋಡಿರಿ. ಇವಾಗ ದಮ್ ಬಿಡೋಕ್ಕಿಂತ ಮುಂಚೆ ರೀ ಫ್ರೆಂಡ್ಸ್, ಇದರಲ್ಲಿ ಒಂದು ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಗ್ರೀನ್ ಹಾಗೂ ರೆಡ್ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ 2 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಸ್ಮೆಲ್ಲು ಚಲೋ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಚಲೋ ಆಗುತ್ತೆ ನೋಡಿರಿ. ಈ ಥರ ದಮ್ ಬಿಡೋಕ್ಕಿಂತ ಮುಂಚೆ ತುಪ್ಪ ಹಾಗೆಯೇ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡಿರಿ ಇದನ್ನೇನಿಲ್ಲ ಅಂದ್ರೆ ಒಂದು 10 ರಿಂದ 15 ನಿಮಿಷಗಳ ಕಾಲ ದಮ್ ಬಿಡ್ಬೇಕು ನೋಡಿರಿ. ಇವಾಗ ನೋಡಿರಿ ಫ್ರೆಂಡ್ಸ್, 10 ರಿಂದ 15 ನಿಮಿಷಗಳ ಕಾಲ ಚಿಕನ್ ಬಿರಿಯಾನಿನ ದಮ್ ಬಿಟ್ಟಿದ್ದಾಯ್ತು ರೀ. ಇವಾಗ ನಮ್ಮ ಟೇಸ್ಟಿ ಆದಂತಹ ಚಿಕನ್ ಬಿರಿಯಾನಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇದು ಭಾಳ ಅಂದ್ರೆ ಭಾಳ ಈಸಿ ರೀ, ಹಾಗೆಯೇ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೂಡ ಆಗೈತೆ ರೀ. ನೀವು ಕೂಡ ನಾನು ಮಾಡಿದ ಥರ ಚಿಕನ್ ಬಿರಿಯಾನಿ ಒಮ್ಮೆ ಟ್ರೈ ಮಾಡಿರಿ. ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನಾನು ಮಾಡಿ ಚಿಕನ್ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡೋದ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿರಿ.